ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಶಂಕಿತರನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಮತ್ತಿಬ್ಬರನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಇವರಿಬ್ಬರು ಕೂಡ ಬೆಂಗಳೂರಿನ ಮೂಲದವರು ಅಂತ ಗೊತ್ತಾಗಿದೆ. ಶಂಕಿತರ ಜೊತೆ ಸಂಪರ್ಕ ಹೊಂದಿರುವ ಶಂಕೆಯ ಮೇರೆ ಈಗ ಇವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಆರೋಪಿಗಳ ಪತ್ತೆಗೆ ಎನ್ಐಎ ತಲಾಶ್ ಮಾಡ್ತಾ ಇದೆ. ತಲೆಮರೆಸ್ಕೊಂಡಿದ್ದಾರೆ ಆರೋಪಿಗಳು. ಅವರ ಪತ್ತೆಗೆ ಈಗ ಬಲೆ ಬೀಸಿ ಒಬ್ಬೊಬ್ಬರನ್ನೇ ಲಾಕ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಇವರು ಸಂಬಂಧ ಇಟ್ಕೊಂಡಿದ್ರು, ಮುಸಾವೀರ್ ಅಂತ ಪ್ರಮುಖವಾಗಿ ಅವತ್ತು ಬಾಂಬ್ ಸ್ಫೋಟವನ್ನು ಮಾಡಿದಂಥವನು. ಆ ಮುಸಾವೀರ್ ಜೊತೆ ಇವ್ರಿಗೇನು ಲಿಂಕು, ಯಾವ ರೀತಿ ಇವರು ಸಹಾಯ ಮಾಡಿದ್ರು, ಯಾವ ನಂಟನ್ನು ಹೊಂದಿದ್ರು, ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರಂತೆ ಇವಾಗ ಬೆಂಗಳೂರು ಮೂಲದ ಇಬ್ಬರು ವ್ಯಕ್ತಿಗಳನ್ನು ಎನ್ಐಎ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗಕ್ಕೆ ಹೋಗಿದ್ದರು, ತೀರ್ಥಹಳ್ಳಿಗೆ ಹೋಗಿದ್ದರು, ಅಲ್ಲೆಲ್ಲ ಆಯಿತು, ಮತ್ತು ಬಳ್ಳಾರಿಗೆ ಹೋಗಿದ್ದರು, ಈಗ ಬೆಂಗಳೂರಿನಲ್ಲಿ